ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಪ್ರತಿದಿನ ಅನುದಿನದ ಧ್ಯಾನಿಸುತ್ತೇವಲ್ಲವೇ? ರೆಡಿಯಾಗಿದ್ದೀರಾ? ಬನ್ನಿ ಹಾಗಾದರೆ ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನದ ಧ್ಯಾನ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಮಾತಿನೊಂದಿಗೆ ನಮ್ಮ ದಿನವನ್ನು ಪ್ರಾರಂಭಿಸುವಂತೆ ನಿಮ್ಮ ಸನ್ನಿಧಿಗೆ ಸೇರಿ ಬಂದಿರಲು ನಮ್ಮೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಅಷ್ಟಕ್ಕೂ ನಾವು ದೇವರನ್ನು ಹುಡುಕುತ್ತಾ ಇದ್ದೇವೋ ಅಥವಾ ದೇವರು ನಮ್ಮನ್ನು ಹುಡುಕುತ್ತಾ ಇದ್ದಾರೋ? ಬಹಳಷ್ಟು ಸಾರಿ ನಾವು ಅಂದುಕೊಳ್ತೇವೆ ಈ ಲೋಕದಲ್ಲಿ ಬಹಳಷ್ಟು ಜನ ದೈವಾನ್ವೇಷಣೆಯಲ್ಲಿದ್ದಾರೆ ಎಂಬುದಾಗಿ. ಆದರೆ ದೇವರು ದಾರಿ ತಪ್ಪಿರುವಂತಹ, ಆತನನ್ನು ಬಿಟ್ಟು ಬಿಟ್ಟಂತಹ, ನಾನಾ ವಿಧವಾದ ಸಮಸ್ಯೆಗಳೊಳಗೆ ಸಿಕ್ಕಾಕೊಂಡಿರುವ ಮಾನವನನ್ನು, ದಾರಿ ತಪ್ಪಿ ಹೋದ ಮಾನವನನ್ನು ಹುಡುಕುತ್ತಿದ್ದಾರೆ. ಯೇಸುಕ್ರಿಸ್ತನು ಶರೀರಧಾರಿಯಾಗಿ ಲೋಕದಲ್ಲಿದ್ದಾಗ ಆತನು ಹೇಳಿದ್ದು ಅದೇ. ಕೆಟ್ಟು ಹೋಗಿರುವುದನ್ನು, ನಶಿಸಿ ಹೋಗುತ್ತಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿಯೇ ನಾನು ಬಂದಿದ್ದೇನೆ ಅಂದಿದ್ದಾರೆ. ಹಾಗೆಯೇ ಆತನು ಒಂದು ಪ್ರಾಂತ್ಯಕ್ಕೆ ಹೋದಾಗ ಒಬ್ಬ ವ್ಯಕ್ತಿಯನ್ನು ಗುರಿಯಾಗಿಟ್ಕೊಂಡು ಹೋಗೋದು, ಅಂಥವರನ್ನು ರಕ್ಷಿಸುವುದಕ್ಕಾಗಿ, ಅಂಥವರನ್ನು ಆಧರಿಸುವುದಕ್ಕಾಗಿ, ಅಂಥವರನ್ನು ಬಿಡಿಸುವುದಕ್ಕಾಗಿಯೇ ಆತನು ಪ್ರಯಾಣ ಮಾಡಿರುವಂತೆ ನಾವು ಬೈಬಲ್ನಲ್ಲಿ ಮೇಲಿಂದ ಮೇಲೆ ಓದಬಹುದು. ಅಷ್ಟೇ ಅಲ್ಲ, ಈ ರೀತಿ ದೇವರ ವಾಕ್ಯ ಪ್ರಕಟಿಸಲ್ಪಡುತ್ತಿರುವಾಗ ದೇವರ ಪ್ರೀತಿ ಮನುಷ್ಯರನ್ನು ಹುಡುಕುತ್ತಾ ಇದೆ ಎಂಬುದು ಅದು ನಿಮಗೆ ರೀಚ್ ಆಗುವ ಹಾಗೆ, ವಾಕ್ಯದಲ್ಲಿರುವ ಅರ್ಥವಾಗಲಿ, ವಾಕ್ಯದಲ್ಲಿರುವ ಆ ಒಂದು ಸತ್ಯವಾಗಲಿ, ವಾಕ್ಯದ ಸಾರಾಂಶವಾಗಲಿ ನಿಮ್ಮ ಹೃದಯದೊಳಗೆ ಸೇರುವುದಾದರೆ ಅದು ದೇವರ ಪ್ರೀತಿಯನ್ನು ನಿಮ್ಮನ್ನು ಹಿಡಿದುಕೊಂಡಿದೆ, ಆವರಿಸಿಕೊಂಡಿದೆ ಎಂದರ್ಥ. ಹೌದಲ್ಲವೇ? ಸಮಾರ್ಯ ಸ್ತ್ರೀಯ ಕುರಿತಾಗಿ ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವೆಲ್ಲರೂ ಬಹಳಷ್ಟು ಸಾರಿ ಕೇಳೇ ಎದ್ದಿರ್ತೇವೆ. ಆಕೆ ತನ್ನ ಜೀವಿತದಲ್ಲಿ ಬೇಸರಗೊಂಡಿರುವಂತಹ ವ್ಯಕ್ತಿಯಾಗಿದ್ದಳು, ತೃಪ್ತಿ ಇಲ್ಲದಂತಹ ವ್ಯಕ್ತಿಯಾಗಿದ್ದಳು. ಆಕೆಯ ಮಾರಲ್ ಲೈಫ್ ಸರಿಯಾಗಿರಲಿಲ್ಲ ಮತ್ತು ಆಧ್ಯಾತ್ಮಿಕವಾದ ಭಕ್ತಿ ಅವಳಿಗಿತ್ತು. ಆದರೆ ಅದರ ಶಕ್ತಿಯನ್ನು ಅವಳು ತಿಳಿದುಕೊಳ್ಳದಂತೆ, ಆ ಭಕ್ತಿ ಹೇಗೆ ಆಚರಿಸಬೇಕೆಂದು ಅದರ ನಿಜವಾದ ಅರ್ಥವನ್ನು ಅವಳು ಅರಿಯಲಾರದವಳಾಗಿದ್ದಳು. ಅವಳು ಎಲ್ಲೆಲ್ಲೋ ಏನೇನೋ ಹುಡುಕುತ್ತಾ ಇದ್ದಳು ಸಮಾಧಾನಕ್ಕಾಗಿ ಮನುಷ್ಯರಲ್ಲಿ. ಆಗಲೇ 5 ಮಂದಿ ಗಂಡಂದರನ್ನು ಬದಲಾಯಿಸಿದಳಂತೆ. ಅದರಿಂದಲೇ ಗೊತ್ತಾಗುತ್ತೆ ಅವಳು ಎಷ್ಟು ಆತುರತೆ ಉಳ್ಳಂತಹ ವ್ಯಕ್ತಿಯಾಗಿದ್ದಾಳೆಂದು, ಸಂತೋಷಕ್ಕಾಗಿ ಎಂಥ ಅನ್ವೇಷಣೆ ಮಾಡ್ತಿದ್ದಾಳೆಂದು, ತೃಪ್ತಿಗಾಗಿ ಹೇಗೆ ಹೋರಾಡ್ತಿದ್ದಾಳೆಂದು ಗೊತ್ತಾಗುತ್ತೆ. ಯೇಸು ಕ್ರಿಸ್ತನು ಸಮಾರ್ಯ ಮಾರ್ಗವನ್ನು ಹಾದು ಹೋಗಬೇಕಾಯಿತು ಎಂದು ಬೈಬಲ್ನಲ್ಲಿ ನೋಡ್ತೇವೆ. ಈ ಸಮಾರ್ಯರು ಅಂದರೆ ಯಹೂದ್ಯರಿಗೂ ಅನ್ಯರಿಗೂ ಹುಟ್ಟಿರುವ ಸಂತಾನ. ಅವರನ್ನು ತಳ್ಳಿ ಹಾಕಿದ್ರು. ಅವರು ಯಹೂದ್ಯರೊಂದಿಗೆ ಸಹವಾಸ ಮಾಡೋದಿಲ್ಲ. ಯಹೂದ್ಯರು ಅವರ ಊರೊಳಗೂ ಕೂಡ ಹೋಗಲ್ಲ. ಆದರೆ ಯೇಸು ಆ ಮಾರ್ಗವಾಗಿ ಹಾದು ಹೋಗ್ತಾರೆ. ಯಾಕೆಂದರೆ ಆ ಸ್ತ್ರೀ ನಡು ಮಧ್ಯಾಹ್ನ ವೇಳೆಯಲ್ಲಿ ನೀರಿಗೋಸ್ಕರ ಬರುವಂಥದ್ದು ಒಂದು ವಾಡಿಕೆಯಂತೆ ಅಲ್ಲಿ ಕಾಣಿಸುತ್ತದೆ. ಕರೆಕ್ಟ್ ಆಗಿ ಯೇಸು ಆ ಬಾವಿಯ ಬಳಿಗೆ ಹೋದಾಗ ಆಕೆ ನೀರಿಗೋಸ್ಕರ ಬಾವಿಯ ಬಳಿಗೆ ಬರ್ತಾಳೆ. ಆ ಸಮಯದಲ್ಲಿ ಚೆನ್ನಾಗಿ ಯೇಸು ಆಕೆಯೊಂದಿಗೆ ಮಾತಾಡಿ, ನನಗೆ ದಾಹವಾಗಿದೆ, ಕುಡಿಯಲು ನೀರು ಕೊಡು ಎಂದು ಕೇಳ್ತಾರೆ. ಆಕೆ ತಕ್ಷಣವೇ ಯೇಸುವನ್ನು ನೋಡಿ ಆ ಕಾಲದ ವಸ್ತ್ರಧಾರಣೆಯ ಮೇರೆಗೆ ಇವರು ಯಾವ ಪ್ರಾಂತ್ಯಕ್ಕೆ ಸೇರಿದವರೆಂದು ಗುರುತಿಸಬಹುದು. ಇವಾಗಲೂ ಕೂಡ ಕೆಲವೊಂದು ರಾಜ್ಯಗಳಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವರು ಮಾತಾಡುವಂತಹ ಒಂದು ಭಾಷೆ ವಿಧಾನವಾಗಲಿ, ಅವರ ಒಂದು ಉಚ್ಚಾರಣೆಯಾಗಲಿ, ನಮ್ಮ ವೇಷ ಭಾಷೆಯ ಮೇರೆಗೆ ನಾವು ಯಾವ ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಸೇರಿದವರೆಂದು ಗುರುತಿಸಬಹುದು, ಯಾವ ಜಾತಿಗೆ ಸೇರಿದವರೆಂದು ಕೂಡ ಹೇಳಬಹುದು. ಸೊ ಆಕೆ ಯೇಸುವನ್ನು ನೋಡಿದ ಕೂಡಲೇ ಆತನು ಯಹೂದ್ಯನೆಂದು ಗುರುತಿಸಿ, ಯಹೂದ್ಯರಾದ ನೀವು ಸಮಾರ್ಯರಾದ ನಮ್ಮೊಂದಿಗೆ ಸಹವಾಸ ಮಾಡೋದಿಲ್ವಲ್ಲ, ನನಗೆ ನೀನು ಕುಡಿಯಲು ನೀರು ಕೇಳುವುದೇನು ಎಂದು ಪ್ರಶ್ನಿಸಿದಾಗ ಅದಕ್ಕೆ ಯೇಸು ಹೇಳಿದ್ದೇನೆಂದು ಒಮ್ಮೆ ನೋಡೋಣ ಬನ್ನಿ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನ. ಅದಕ್ಕೆ ಯೇಸು, ನೀನು ದೇವರ ವರವನ್ನು, ನನಗೆ ದಾಹವಾಗಿದೆ, ಕುಡಿಯಲು ನೀರು ಕೊಡು ಎಂದು ಕೇಳುವವನು ಯಾರು ಎಂದು ತಿಳುಕೊಂಡಿದ್ದೆಯಾದರೆ ನೀನು ಆತನಿಗೆ ಬೇಡಿಕೊಳ್ಳುತ್ತಾ ಇದ್ದಿ, ಆತನು ನಿನಗೆ ಜೀವಜಲ ಕೊಡುವನು ಎಂದು ಆಕೆಗೆ ಹೇಳಿದನು. ನೀನು ದೇವರ ವರವನ್ನು, ನಿನಗೆ ಕುಡಿಯಲು ನೀರು ಕೊಡು ಎಂದು ಕೇಳಿದವನು ಯಾರು ಎಂದು ಗೊತ್ತಾಗುವುದಾದರೆ, ನೋಡಿರಿ, ಈ ದಿನಗಳಲ್ಲಿ ಬಹಳಷ್ಟು ಜನ ನಾವು ಆರಾಧಿಸುವಂತಹ ದೇವರು ಎಂಥ ದೇವರಾಗಿದ್ದಾರೆಂದು ಅರಿಯಲಾರದಕ್ಕಾಗಿಯೇ
ನಮ್ಮ ಪ್ರಾರ್ಥನೆಗಳು, ನಮ್ಮ ಕೋರಿಕೆಗಳು, ನಮ್ಮ ವಿಜ್ಞಾಪನೆಗಳು ಸಂಕೋಚಿತವಾಗಿವೆ. ನಾವು ನಮ್ಮ ಕರ್ತನನ್ನು ಎಷ್ಟು ಹೆಚ್ಚಾಗಿ ಅರಿತುಕೊಳ್ಳುತ್ತೇವೋ, ಆತನು ಎಷ್ಟು ಶಕ್ತಿ ಸಾಮರ್ಥ್ಯವುಳ್ಳ ದೇವರಾಗಿದ್ದಾರೆಂದು, ಎಷ್ಟು ದಯೆಯುಳ್ಳವರಾಗಿದ್ದಾರೆಂದು, ಎಷ್ಟು ಪ್ರೀತಿಯುಳ್ಳವರಾಗಿದ್ದಾರೆಂದು, ಎಷ್ಟು ಕರುಣೆಯುಳ್ಳವರಾಗಿದ್ದಾರೆಂದು, ಹೇಗೆ ನಮ್ಮನ್ನು ಸೃಷ್ಟಿಸಿದಾರೆಂದು, ಹೇಗೆ ನಾವು ದಾರಿ ತಪ್ಪಿ ಹೋದಾಗ ನಮ್ಮನ್ನು ವಿಮೋಚಿಸುವುದಕ್ಕಾಗಿ ತನ್ನ ಪ್ರಾಣ ಅರ್ಪಿಸಿದಾರೆಂದು, ಆತನು ಹೇಗೆ ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿದ್ದಾನೆ ಎಂಬ ಸಂಗತಿಯನ್ನು ನಾವು ಅರಿತುಕೊಳ್ಳುವುದಾದರೆ ಯೇಸು ಕ್ರಿಸ್ತನ ಶ್ರೇಷ್ಠತೆಯನ್ನು ನಾವು ಗುರುತಿಸಬಲ್ಲೆವು. ನಾವು ಆತನ ಬಳಿಗೆ ಹೋಗಿ ಶ್ರೇಷ್ಠ ಕಾರ್ಯಗಳಿಗಾಗಿ ಬೇಡಿಕೊಳ್ತೇವೆ. ಅದಕ್ಕೆ ದೇವರ ವಾಕ್ಯವನ್ನು ಕೇಳಬೇಕು, ಓದಬೇಕು, ಪಠಿಸಬೇಕು. ಇನ್ನೂ ಹೆಚ್ಚೆಚ್ಚಾಗಿ ದೇವರ ಕುರಿತು ನಾವು ತಿಳಿದುಕೊಳ್ಳಬೇಕೆಂಬ ಆಸೆ ನಮ್ಮಲ್ಲುಂಟಾಗಬೇಕು. ಅದ್ಭುತವಾದ ಆತನ ಸ್ವರೂಪವನ್ನು, ಅದ್ಭುತವಾದ ಆತನ ಗುಣಗಾನಗಳನ್ನು, ಆಶ್ಚರ್ಯಕರವಾದ ಆತನ ಕಾರ್ಯಗಳ ಕುರಿತಾಗಿ ನಾವು ಎಷ್ಟೇ ಹೇಳಿದರೂ, ಎಷ್ಟೇ ಓದಿದರೂ, ಎಷ್ಟೇ ಕೇಳಿದರೂ ಪರಿಪೂರ್ಣವಾಗಿ ನಮಗೆ ಎಲ್ಲ ಗೊತ್ತು ಎಂದು ಹೇಳಲಾರದ ಪರಿಸ್ಥಿತಿಯಲ್ಲಿದ್ದೇವೆ. ಅದಕ್ಕೆ ದೇವರ ಶಕ್ತಿಯನ್ನು, ಆತನ ಪ್ರೀತಿಯನ್ನು ನಾವು ಹುಡುಕಬೇಕೆಂದು ಬೈಬಲ್ ಹೇಳುತ್ತದೆ. ನಿಮಗೆ ಗೊತ್ತಾ ನೀವು ಆರಾಧಿಸುವ ದೇವರು ಎಷ್ಟು ದೊಡ್ಡ ದೇವರಾಗಿದ್ದಾರೆಂದು? ಸುಮ್ಮನೆ ದೊಡ್ಡ ದೇವರು ಅಂತ ಒಂದು ಮಾತು ಹೇಳಿದ್ರೆ ಸಾಕಾಗುತ್ತದೋ? ಆತನು ತುಫಾನನ್ನು, ಗಾಳಿಯನ್ನು, ಸಮುದ್ರವನ್ನು ಗದರಿಸಿದಾಗ ಅವು ನಿಂತು ಹೋಗಿ ಶಾಂತವಾಯ್ತಂತೆ ಸಮುದ್ರ. ಅಲ್ಲಿದ್ದವ್ರು ಹೇಳ್ತಾರೆ, ಈತನು ಯಾರು? ಈತನ ಮಾತು ಗಾಳಿಯೂ ಸಮುದ್ರವೂ ಕೂಡ ಕೇಳುತ್ತವೆ ಅಲ್ಲವೇ? ಈತನು ತನ್ನ ಮಾತಿನಿಂದಲೇ ಪ್ರಕೃತಿಯನ್ನು ಕಂಟ್ರೋಲ್ ಮಾಡುತ್ತಿದ್ದಾನೆ. ಈತನು ಎಷ್ಟು ಶಕ್ತಿಯುಳ್ಳವನಾಗಿದ್ದಾನೆ, ಎಷ್ಟು ಬಲವುಳ್ಳವನಾಗಿದ್ದಾನೆ, ಎಷ್ಟೋ ಶ್ರೇಷ್ಠ ಸೃಷ್ಟಿಕರ್ತನಾಗಿದ್ದಾನೆ. ಹೌದು, ಸತ್ತ ಲಾಜರನು 4 ದಿನವಾದ ಮೇಲೆ ಅವನನ್ನು ಸಮಾಧಿಯಿಂದ ಹೊರಗೆ ತಂದಾಗ, ಗಟ್ಟಿಯಾಗಿ ಕೂಗಿದಾಗ ಅವನು ಹೊರಗೆ ಬಂದನಲ್ಲವೇ? ಅಲ್ಲಿನ ಜನರೆಲ್ಲ ವಿಸ್ಮಯಗೊಳ್ಳುತ್ತಾರೆ. ಇದು ಹೇಗೆ ಸಾಧ್ಯ? ಈತನು ಎಂಥ ದೊಡ್ಡ ಪುನರುತ್ಥಾನ ದೇವರಾಗಿದ್ದಾರೆ, ಎಂಥ ಶಕ್ತಿಯುಳ್ಳ ಪರಮ ತಂದೆ ಎಂದು ಗುರುತಿಸುತ್ತಾರೆ. ಹೌದು, ನಿಮ್ಮ ದೇವರು ಬಹಳ ದೊಡ್ಡ ದೇವರಾಗಿದ್ದಾರೆ. ಆತನಲ್ಲಿ ನೀವು ಕೂಡ ನಂಬಿಕೆ ಇಡುವುದಾದರೆ ಅದ್ಭುತ ಕಾಣುವಿರಿ. ಆ ಸಮರ ಸ್ತ್ರೀಗೆ ಯೇಸು ಹೇಳ್ತಾರೆ, ಅಮ್ಮ, ನೀನು ಕೇಳುವ ವ್ಯಕ್ತಿಗೆ ನೀನು ನನಗೆ ಕೇಳ್ತಾ ಇದೆಯಲ್ಲವೇ? ನೀನು ಕೇಳುವಂತಹ ನಾನು ಎಂಥವನಾಗಿದ್ದೇನೆಂದು ನೀನು ಅರಿತುಕೊಂಡಿದ್ದೇ ಆದರೆ, ಎಂಥ ದೊಡ್ಡ ದೇವರೆಂದು, ಅಷ್ಟಕ್ಕೂ ಯಾರೆಂದು ನೀನು ಅರಿತುಕೊಂಡಿದ್ದೇ ಆದರೆ, ನೀನು ಬೇಡಿಕೊಳ್ಳುತ್ತಾ ಇದ್ದಿ, ನಾನು ಕೊಡ್ತಿದ್ದೆ. ಏನನ್ನು ಬೇಡಿಕೊಳ್ತಿದ್ದೆ? ಇನ್ನೊಂದು ನೋಡಿ, ಏನ್ ಬೇಡಿಕೊಳ್ಳಬೇಕೆಂದು ನಮ್ಗೆ ಗೊತ್ತಿಲ್ಲ. ಯೋಚಿಸಿ, ಒಬ್ಬ ದೊಡ್ಡ ಐಶ್ವರ್ಯವಂತನ ಬಳಿಗೆ ಹೋಗಿ 10 ಪೈಸೆ ಕೊಡಿ ಎಂದು ಕೇಳುತ್ತೇವೋ, ಇಲ್ಲವೇ ಒಬ್ಬ ಉನ್ನತನಾದ ಅಧಿಕಾರಿಯ ಬಳಿಗೆ ಹೋಗಿ ಒಂದು ಚಿಕ್ಕ ವಿಷಯಕ್ಕಾಗಿ ನಮಗೆ ಸಹಾಯ ಮಾಡೆಂದು ಕೋರಿಕೊಳ್ಳುತ್ತೇವೋ? ಎಂಥ ಸ್ಥಾನದಲ್ಲಿರುವಂತಹ ವ್ಯಕ್ತಿಯ ಬಳಿಗೆ ಹೋಗುತ್ತೇವೋ ಆತನ ವಶದಲ್ಲಿರುವಂತಹವುಗಳನ್ನು ನಾವು ಸಹಾಯಕ್ಕಾಗಿ ಕೋರುತ್ತೇವೆ. ಅದೇ ರೀತಿ ದೇವರ ಬಳಿಗೆ ಹೋಗುವಾಗ ದೇವರ ವರವೇನೆಂದು ನಿಮಗೆ ಗೊತ್ತಾಗುವುದಾದರೆ, ದೇವರ ವರ ಏನಾಗಿದೆ ಪ್ರಿಯರೇ? ದೇವರೇ, ನನಗೊಂದು ವರ ಕೊಡು ಎಂದು ಒಮ್ಮೆ ಒಬ್ಬನು ಪ್ರಾರ್ಥಿಸಿದನಂತೆ. ಮುಟ್ಟಿದೆಲ್ಲ ಬಂಗಾರ ಆಗ್ಬೇಕಂದಾಗ, ಕೊಟ್ಟಿದ್ದೇನೆ ಹೋಗು ಭಕ್ತನೇ ಅನ್ನುತ್ತಾನೆ. ನಾನು ಮುಟ್ಟಿದೆಲ್ಲ ಬಂಗಾರ ಆಗ್ಬೇಕು ಅಂದಾಗ, ಆಯ್ತು ಕೊಟ್ಟಿದ್ದೇನೆ ಅಂದ್ರು ದೇವ್ರು. ಎಲ್ಲವನ್ನು ಮುಟ್ಟುತ್ತಾ ಬಂದ, ಕಲ್ಲನ್ನು ಮುಟ್ಟುದ, ಗಿಡವನ್ನು ಮುಟ್ಟುದ, ಮರವನ್ನು ಮುಟ್ಟುತ್ತಾ ಬಂದ. ಆಗ ಕುಣಿಯುತ್ತಾ ಖುಷಿಯಿಂದ ಮನೆಗೆ ಬಂದ. ತಪಸ್ಸು ಮುಗಿಸಿಕೊಂಡು ಮನೆಗೆ ಬಂದು ಬಹಳ ದಿನಗಳಾದ್ಮೇಲೆ ಮನೆಗೆ ಬಂದಿದ್ದೇನೆ ಅಂದುಕೊಂಡು ಎದುರುಗಡೆ ಮಗಳು ಡ್ಯಾಡಿ ಅಂತ ಓಡ್ತಾ ಬಂದ್ರೆ, ನನ್ನ ಬಂಗಾರವೇ ಅಂತ ಹೇಳಿ ಮುಟ್ಟಿ ಎತ್ಕೊಂಡನಂತೆ. ತಕ್ಷಣವೇ ಮಗಳು ಬಂಗಾರವಾದಳಂತೆ. ಆ ವಿಷಯ ಹೆಂಡತಿ ನೋಡಿ, ಅಯ್ಯಯ್ಯೋ, ನೀವೆಲ್ಲ ಜಾಗ್ರತೆಯಿಂದಿರಿ, ಯಾಕೆ ಏನಾಯ್ತು ಅಂದಾಗ ಸಂಗತಿ ಎಲ್ಲ ಹೇಳ್ತಾನೆ. ಆ ಕಥೆ ಎಲ್ಲ ಈಗ ವಿವರಿಸ್ಲಿಕ್ಕೆ ಆಗೋದಿಲ್ವಲ್ಲ, ಸಮಯ ಸಾಲಲ್ಲ. ಊಟ ಮಾಡಲು ಆಹಾರ ಕೊಡು ಅಂದಾಗ ಅನ್ನ ತಟ್ಟೆಯಲ್ಲಿ ಹಾಕಿ ಅದನ್ನು ಮುದ್ದೆ ಮಾಡಿ ಬಾಯಲ್ಲಿಟ್ಕೊಂಡ್ರೆ ಅದು ಕೂಡ ಬಂಗಾರ ಆಯ್ತು. ಉಸಿರಾಡದಂತೆ ಕೊನೆಗೆ ಸತ್ತ. ಸಿಂಪಲ್ ಆಗಿ ಹೇಳಬೇಕಾದ್ರೆ ಏನು ವರ? ಬಂಗಾರ ಕೊಟ್ರೆ ಸಾಕೋ? ದುಡ್ಡು ಕೊಟ್ರೆ ಸಾಕೋ? ದೇವರ ಬಳಿಗೆ ಹೋಗಿ ದುಡ್ಡು ಬೇಕು ಎಂದು ಬೇಡಿಕೊಳ್ತೇವೆ. ದುಡ್ಡು ಕೊಟ್ರೆ ಸಾಕಾಗುತ್ತದೋ? ಸ್ವಂತ ಮನೆ ಬೇಕು ಎಂದು ಬೇಡಿಕೊಳ್ತೇವೆ, ಅಷ್ಟು ಕೊಟ್ರೆ ಸಾಕಾಗುತ್ತದೋ? ಎಷ್ಟೋ ಜನರಿಗೆ ಸ್ವಂತ ಮನೆಗಳಿವೆ, ಎಷ್ಟೇ ಬಂಗಾರ ಇದ್ರೂ ನೆಮ್ಮದಿ ಇಲ್ಲ. ಕೆಲವರಂತೂ ಜೀವಂತವಾಗಿಯೂ ಇಲ್ಲ. ದೇವರ ಬಳಿಗೆ ಹೋಗಿ ನಾವು ಏನ್ ಬೇಡಿಕೊಳ್ಳಬೇಕೆಂದು ಗೊತ್ತಿಲ್ಲ. ದೇವರ ವರ ಏನಾಗಿದೆ? ವರ್ಣಿಸಲ ಶಕ್ಯವಾದ ಆತನ ವರಕ್ಕಾಗಿ ದೇವರಿಗೆ ಸ್ತೋತ್ರ ಎಂದು ವಾಕ್ಯ ಹೇಳ್ತದೆ. ಯಾವುದಾಗಿದೆ ಆತನ ವರ? ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಏಕೈಕ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ, ನಾವು ನಶಿಸಿ ಹೋಗಲಾರದ ಹಾಗೆ. ರಕ್ಷಣೆ, ಆತ್ಮ ರಕ್ಷಣೆ ಬೇಕು ನಮಗೆ.
ಬದುಕಿದ್ರು ಸತ್ತರು ಪರಲೋಕದಲ್ಲಿರುವಂತಹ ಭಾಗ್ಯ ನಮಗೆ ಬೇಕು. ದೇವರೊಂದಿಗೆ ಸಹವಾಸದಿಂದಿರುವಂಥದ್ದು ಬೇಕು. ಯೇಸು ನಮಗೆ ಬೇಕು. ಯೇಸು ಇದ್ರೆ ಎಲ್ಲವೂ ಇರುತ್ತೆ. ಬುದ್ಧಿ, ಜ್ಞಾನ, ಸರ್ವ ಸಂಪತ್ತು ಎಲ್ಲವೂ ಆತನಲ್ಲಿವೆ. ಯೇಸುವೆ, ನಿಮ್ಮ ಸನ್ನಿಧಿ ನನಗೆ ಬೇಕೆಂದು ಬೇಡಿಕೊಳ್ತಾ ಇದ್ದೀರಾ? ನಿಮ್ಮ ಜೊತೆ ಇರುವಿಕೆ ಬೇಕೆಂದು ಬೇಡಿಕೊಳ್ತಾ ಇದ್ದೀರಾ? ಆಧ್ಯಾತ್ಮಿಕವಾದ ಅಭಿವೃದ್ಧಿಯನ್ನು ಹೊಂದಬೇಕೆಂದು ಬೇಡಿಕೊಳ್ತಾ ಇದ್ದೀರಾ? ಪರಲೋಕ ರಾಜ್ಯಕ್ಕೆ ವಾರಸುದಾರನಾಗಿ ಮಾಡಿಕೊ ಎಂದು ಬೇಡಿಕೊಳ್ತಿದ್ದೀರಾ? ನನ್ನ ಪಾಪದ ಕೊಳದಿಂದ ನನ್ನನ್ನು ಮೇಲಕ್ಕೆತ್ತಿ ಆತ್ಮ ರಕ್ಷಣೆ ದಯಪಾಲಿಸಿರಿ ಎಂದು ಬೇಡಿಕೊಳ್ತಿದ್ದೀರಾ? ಯೇಸುಕ್ರಿಸ್ತನು ವಿಮೋಚಕನು, ಸಜೀವವುಳ್ಳಾತನು, ರಕ್ಷಕನು ಎಂದು, ಪಾಪಗಳನ್ನು ಕ್ಷಮಿಸುವಾತನೆಂದು ನೀವು ನಂಬುವುದಾದರೆ ಅವುಗಳಿಗೋಸ್ಕರವೇ ಬೇಡಿಕೊಳ್ತೀರಿ. ಯಾವಾಗ ನಾವು ರಕ್ಷಿಸಲ್ಪಡುತ್ತೇವೋ, ಯಾವಾಗ ನಮ್ಮ ಪಾಪಗಳಿಂದ ಕ್ಷಮಿಸಲ್ಪಡುತ್ತೇವೋ, ಅವುಗಳಿಂದ ಬರುವಂತಹ ಪರಿಣಾಮದಿಂದಲೂ ಎಲ್ಲ ಶಾಪದಿಂದಲೂ ನಮಗೆ ಬಿಡುಗಡೆಯಾಗುತ್ತದೆ. ಅವು ರೋಗ ಆಗಿರಬಹುದು, ಕೊರತೆ ಬರಗಾಲ ಆಗಿರಬಹುದು, ಕೇಡು ನಷ್ಟಗಳಾಗಿರಬಹುದು. ಆ ಕೇಡಿನಿಂದ ನಾವು ಬಿಡುಗಡೆ ಹೊಂದಿಕೊಂಡ್ರೆ ಸಾಕು ಅಂದುಕೊಳ್ಳೋದಾದರೆ ಮತ್ತೆ ಬರುತ್ತೆ ಅಂತ ಕೇಡು. ಆದರೆ ದೇವರೇ ನಮ್ಮ ಸಂಗಡ ಇರುವುದಾದರೆ ಪ್ರತಿ ಕೇಡಿನಿಂದ ನಮ್ಮನ್ನು ಬಿಡಿಸುತ್ತಾರೆ, ಪ್ರತಿ ಶಾಪದಿಂದ ನಮ್ಮನ್ನು ತಪ್ಪಿಸುತ್ತಾರೆ, ಪ್ರತಿ ಅವಶ್ಯಕತೆ ತೀರಿಸುತ್ತಾರೆ ಎಂದು ದಿನಾಲೂ ಕೇಳುತ್ತೇವೆ ಅಲ್ಲವೇ? ಅದಕ್ಕಾಗಿ ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಾವು ಕರ್ತನಿಗೆ ಬೇಡಿಕೊಳ್ಳಬೇಕು. ಹೃದಯ ಶುದ್ಧಿಗೋಸ್ಕರ ನಾವು ಕರ್ತನಿಗೆ ಬೇಡಿಕೊಳ್ಳಬೇಕು. ಬೆಲೆ ಕಟ್ಟಲಾರದಂತಹ ಬೆಲೆ ಬಾಳುವ ಆತ್ಮ ರಕ್ಷಣೆ, ಪರಲೋಕದ ವಾರಸತ್ವಕ್ಕಾಗಿ ನಾವು ಕರ್ತನಿಗೆ ಬೇಡಿಕೊಳ್ಳಬೇಕು. ತಾತ್ಕಾಲಿಕವಾದವುಗಳನ್ನೇ ನಾವು ಬೇಡಿಕೊಳ್ತಿದ್ದೇವೆ ಹೊರತು ಸರ್ವಶಕ್ತನಾದ ಸರ್ವೋನ್ನತನಾದಂತಹ ದೇವರ ಸನ್ನಿಧಿಗೆ ಹೋಗುವಾಗ, ಆತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಅತ್ಯುನ್ನತವಾದವುಗಳಿಗೋಸ್ಕರ ಬೇಡಿಕೊಳ್ಳುತ್ತಿದ್ದೇವಾ? ನನಗೆ ಹೃದಯ ಶುದ್ಧಿ ದಯಪಾಲಿಸಿರಿ ದೇವರೇ, ನನಗೆ ಸಮಾಧಾನ ದಯಪಾಲಿಸಿರಿ. ನಾನು ಆಶೀರ್ವದಿಸಲ್ಪಟ್ಟು ಅನೇಕರಿಗೆ ಆಶೀರ್ವಾದಕರವಾಗಿರುವಂತೆ ಸಹಾಯ ಮಾಡಿರಿ ದೇವರೇ. ಯೇಸುವನ್ನು ಅರಿತುಕೊಂಡ ನಂತರ ನಾವು ಈ ಲೋಕದಲ್ಲಿ ಸಂಪಾದಿಸಬೇಕಾದದ್ದು ಆಸ್ತಿ ಪಾಸ್ತಿಗಳಲ್ಲ ಪ್ರಿಯರೇ, ಆತ್ಮಗಳನ್ನು ಸಂಪಾದಿಸಬೇಕು. ನಮ್ಮ ಕಣ್ಮುಂದೆಯೇ ಇನ್ನೂ ಯೇಸು ಕ್ರಿಸ್ತನನ್ನು ಅರಿಯದೇ ಇರುವಂಥವರು, ಪಾಪ ಕ್ಷಮಾಪಣೆ ಹೊಂದದಂಥವರು, ಯೇಸು ಯಾರೆಂದು ಅರಿಯದೇ ಇರುವಂಥವರು ಎಷ್ಟೋ ಜನ ಇದ್ದಾರೆ. ಆತನೇನು ನಿಸ್ಸಹಾಯಕನಾದ ಚಿಕ್ಕ ದೇವರು, ಕೈಲಾಗದ ದೇವರೆಂದು, ವಿದೇಶಿಯರ ದೇವರೆಂದು ಒಂಥರ ವಿಪರೀತವಾಗಿ ನಮ್ಮ ದೇಶದಲ್ಲಿ ಯೇಸುವಿನ ಬಗ್ಗೆ ಮಾತಾಡಿಕೊಳ್ತಾರಲ್ಲವೇ? ಆತನ ಶ್ರೇಷ್ಠತೆಯನ್ನು ನೀವು ರುಚಿ ನೋಡಿ ತಿಳಿದುಕೊಳ್ಳುವಾಗ, ನಿಮ್ಮ ಜೀವಿತದಲ್ಲಿ ಯೇಸು ಪ್ರತಿಬಿಂಬಿಸುವಂತೆ ನೀವು ಜೀವಿಸುವಾಗ, ನಿಮ್ಮ ಸುತ್ತಲಿರುವವರು ನಿಮ್ಮಲ್ಲಿರುವ ಕ್ರಿಸ್ತನನ್ನು ನೋಡಿ ನಿಮ್ಮ ದೇವರು ನನಗೂ ಬೇಕು, ಇಂಥ ಸಮಾಧಾನ ನನಗೂ ಬೇಕು, ಇಂತಹ ಆಶೀರ್ವಾದ ನನಗೂ ಬೇಕು ಎಂಬುದಾಗಿ ನಿಮ್ಮ ಬಳಿಗೆ ಬರ್ತಾರಲ್ಲವೇ? ಅದಕ್ಕೆ ಯೇಸುವನ್ನು ಅರಿತುಕೊಂಡ ನಂತರ ಯೇಸು ನಮಗೆ ನಿನಗೇನು ಬೇಕು ಮಗನೇ ಎಂದು ಕೇಳಿಕೊಂಡರೆ, ಯೇಸುವೆ ನಿನ್ನಂತೆ ಇರಲು ಆಶಿಸುತ್ತಿದ್ದೇನೆ, ನಿನ್ನ ಗುಣಗಳನ್ನು ನನಗೆ ದಯಪಾಲಿಸಿರಿ, ನಿಮ್ಮ ಬಲ ನನಗೆ ದಯಪಾಲಿಸಿರಿ, ನಿಮ್ಮ ಶಕ್ತಿ ನಿಮ್ಮ ಪ್ರೀತಿ ನನಗೆ ದಯಪಾಲಿಸಿರಿ, ನಿಮಗೆ ಸಾಕ್ಷಿಯಾಗಿ ಬದುಕಲು ನನಗೆ ಸಹಾಯ ಮಾಡಿರಿ ಎಂದು ಈ ದಿನ ನಾವು ಬೇಡಿಕೊಳ್ಳುವುದನ್ನು ಕಲಿಯೋಣ. ನಿಜವಾಗ್ಲೂ ನೀವು ಯೇಸುವಿನ ಕುರಿತಾದ ವಿಷಯಗಳನ್ನು ಕೇಳುವಾಗ ಗ್ರಹಿಸಿಕೊಳ್ಳುವುದಾದರೆ ಆತನ ಶಕ್ತಿಯನ್ನು, ಆತನ ಪ್ರೀತಿಯನ್ನು, ಆತನ ಕೃಪೆಯನ್ನು, ಆತನು ಶಾಶ್ವತನಾದ ದೇವರಾಗಿದ್ದಾರೆ ಎಂಬ ಸತ್ಯ ನೀವು ಗ್ರಹಿಸಿಕೊಳ್ತೀರಿ. ಆತನು ಪುನರುತ್ಥಾನ ಹೊಂದಿದ ದೇವರೆಂದು ಗುರುತಿಸುವುದಾದರೆ, ಈಗೋ ಬೇಗನೆ ಬರಲಿಕ್ಕಿದ್ದೇನೆ ಎಂಬ ಯೇಸುವಿನ ಮೇಲೆ ನೀವು ನಂಬಿಕೆ ಇಡೋದಾದರೆ, ಯೇಸುವೇ ನೀವು ತಿರುಗಿ ಬರುವಾಗ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿರಿ, ನಿಮ್ಮ ರಾಜ್ಯಕ್ಕೆ ವಾರಸುದಾರನನ್ನಾಗಿ ನನ್ನನ್ನು ಮಾಡಿಕೊಳ್ಳಿರಿ, ನಿಮಗೆ ಸಾಕ್ಷಿಯಾಗಿ ನಿಮಗೋಸ್ಕರ ಈ ಲೋಕದಲ್ಲಿ ಬದುಕಲು ಸಹಾಯ ಮಾಡಿರಿ. ಇದು ನಮ್ಮ ಆವೇದನೆಯಾಗಿ, ನಮ್ಮ ಪ್ರಾರ್ಥನೆಯಾಗಿ, ನಮ್ಮ ವಿಜ್ಞಾಪನೆಯಾಗಿ ಇರಬೇಕು. ಆ ಸಮರ ಸ್ತ್ರೀಗೆ ಯೇಸು ಹೇಳ್ತಾರೆ, ನಿನ್ನೊಂದಿಗೆ ಮಾತಾಡುವ ಆತನು ಯಾರೆಂದು ನೀನು ತಿಳ್ಕೊಂಡಿದೆಯಾದರೆ, ದೇವರ ವರವೇನೆಂದು ನೀನು ತಿಳ್ಕೊಂಡಿದೆಯಾದರೆ ಬರೀ ನೀರಷ್ಟೇ ಅಲ್ಲ, ಸ್ವಲ್ಪ ತಾತ್ಕಾಲಿಕವಾದಂಥದ್ದಲ್ಲ, ನಾನು ಯಾರೆಂದು ನೀನು ಅರಿತುಕೊಂಡಿದ್ದೆಯಾದರೆ, ನೀನು ದೇವರ ವರ ಏನೆಂದು ತಿಳ್ಕೊಂಡಿದೆಯಾದರೆ ನೀನು ಬೇಡಿಕೊಳ್ತಾ ಇದ್ದೆ, ನಾನು ನಿನಗೆ ಜೀವ ಜಲವನ್ನು ಕೊಡುವೆನು. ಎಂಥ ಜಲ ಕೊಡ್ತಾರಂತೆ? ಜೀವ ಜಲ ಕೊಡ್ತಾರಂತೆ. ಜೀವಂತಗೊಳಿಸುವ ಜಲ ಕೊಡ್ತೇನನ್ನುತ್ತಾರೆ. ನಿತ್ಯ ಜೀವ ಕೊಡ್ತೇನೆ ಎಂದರ್ಥ. ಯೇಸು ನಮಗೆ ಕೊಡುವಂತಹ ಒಂದು ದೊಡ್ಡ ವರ ಯಾವುದೆಂದರೆ ನಿತ್ಯ ಜೀವ ಕೊಡುತ್ತೇನೆ ಅನ್ನುತ್ತಾರೆ, ನಿತ್ಯವೂ ಜೀವಿಸುವಂತೆ ಮಾಡುತ್ತೇನೆ ಅನ್ನುತ್ತಾರೆ. ಈ ಹೊಲಸಾದ ಪಾಪ ಲೋಕದಲ್ಲಿ ಅಲ್ಲ ಪ್ರಿಯರೇ, ನಮಗಾಗಿ ಸಿದ್ಧ ಮಾಡಿರುವ ಪರಲೋಕದಲ್ಲಿ ಯುಗಯುಗಗಳವರೆಗೂ ತಲತಲಾಂತರಕ್ಕೂ ಜೀವಿಸುವಂತಹ ಭಾಗ್ಯ ನಮಗೆ ಬೇಕು. ಅದಕ್ಕೋಸ್ಕರ ಕರ್ತನಿಗೆ ಬೇಡಿಕೊಳ್ಳೋಣ. ಅದಕ್ಕೋಸ್ಕರವೇ
ಆಸೆ ಪಡೋಣ, ಆ ಪರಲೋಕಕ್ಕೋಸ್ಕರ ಸಿದ್ಧಗೊಳ್ಳುವ ಹಾಗೆ. ಈಗೋ ಈ ಲೋಕದಲ್ಲಿ ಭೂನಿವಾಸಿಗಳಾಗಿರುವಾಗ, ಯಾತ್ರಿಕರು ಪ್ರಯಾಣಿಕರು ಆಗಿರುವಾಗ, ಭೂಸಂಬಂಧವಾದವುಗಳ ಮೇಲೆ ಮನಸ್ಸಿಡದೆ ಪರಸಂಬಂಧವಾದವುಗಳ ಮೇಲೆ, ಮೇಲಿರುವವುಗಳ ಮೇಲೆ ನಮ್ಮ ಮನಸ್ಸನ್ನು ಇಟ್ಟು ಅನುದಿನವೂ ದೇವರ ಸನ್ನಿಧಿಯಲ್ಲಿ ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳುವ ಹಾಗೆ, ನಶಿಸಿ ಹೋಗುತ್ತಿರುವ ಆತ್ಮಗಳನ್ನು ಕರ್ತನಿಗೋಸ್ಕರ ಸಂಪಾದಿಸಿಕೊಳ್ಳುವಂತೆ ಆತನ ಕೃಪೆಗೋಸ್ಕರ ಬೇಡಿಕೊಳ್ಳೋಣವೇ? ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯೇಸು ದೇವರು ಎಂಥ ದೊಡ್ಡ ದೇವರಾಗಿದ್ದಾರೆಂದು ಒಂದು ಮಾತಿನಲ್ಲಾಗಲಿ ಒಂದು ಗಂಟೆಯಲ್ಲಾಗಲಿ ನಮ್ಮ ಜೀವಿತ ಕಾಲವೆಲ್ಲ ಹೇಳಿದರೂ ಸಹ ಹೇಳಲಿಕ್ಕಾಗದಂತಹ ಶ್ರೇಷ್ಠತೆ ನಿಮ್ಮಲ್ಲಿ ಇರುವುದರಿಂದ ಯೆಶಯ್ಯ ನಿಮ್ಮನ್ನು ಅನುದಿನವೂ ಅನ್ವೇಷಿಸುವಂತೆ, ಇನ್ನಷ್ಟು ಹೆಚ್ಚಾಗಿ ಕ್ರಿಸ್ತನ ಪುನರುತ್ಥಾನದ ಬಲ ತಿಳ್ಕೊಳ್ಬೇಕೆಂದು ಹೇಳಿದ ಪೌಲನಂತೆ ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ವೃದ್ಧಿ ಹೊಂದಬೇಕಾದ ವಿಷಯಗಳ ಕುರಿತು ಪ್ರಾರ್ಥನೆಯ ಜೀವಿತ ನಮಗೆ ದಯಪಾಲಿಸಿರಿ. ನಾವು ಪ್ರಾರ್ಥಿಸುವಂಥದ್ದು ಸರ್ವವೂ ಉಳ್ಳಂತಹ ಸರ್ವೋನ್ನತನಾದ ದೇವರಿಗೆ ಎಂಬ ಸಂಗತಿ ನೆನಪಿನಲ್ಲಿಟ್ಟುಕೊಳ್ಳಲು ಸಹಾಯ ಮಾಡಿರಿ. ನಾವು ಬೇಡಿಕೊಳ್ಳಬೇಕಾದದ್ದು ಭೂ ಸಂಬಂಧವಾದ ತಾತ್ಕಾಲಿಕವಾದವುಗಳಿಗಾಗಲ್ಲ, ಮನುಷ್ಯರು ಕೊಡಬೇಕಾದವುಗಳಿಗಾಗಿ ಅಲ್ಲ, ಲೋಕದಲ್ಲಿ ಸಂಪಾದಿಸಬೇಕಾದವುಗಳಿಗಾಗಿ ಅಲ್ಲ, ಮಾನವರಿಗಿಂತಲೂ ಮಿಗಿಲಾದ ಶಾಶ್ವತವಾದ ನಿತ್ಯವಾದ ಪರಲೋಕದ ದಿವ್ಯ ದಾನಗಳಿಗಾಗಿ, ರಕ್ಷಣೆಗಾಗಿ, ಪರಲೋಕದ ವಾರಸತ್ವಕ್ಕಾಗಿ ಬೇಡಿಕೊಳ್ಳಬೇಕೆನ್ನುವುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಬೇಕು. ಹಾಗೆ ನಾವು ನಿಮಗೆ ಮೊರೆ ಇಡುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಒಂದು ವೇಳೆ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿಕೊಡಿರಿ. ಮೇಲಿಂದ ಮೇಲೆ ನೀವು ನಿಮ್ಮ ವೈಯಕ್ತಿಕ ವಿಷಯಗಳ ಕುರಿತಾಗಿ ದೇವರ ಸನ್ನಿಧಿಗೆ ಬಂದು ಪ್ರಾರ್ಥಿಸಿ ಇನ್ನೂ ಹೆಚ್ಚಾಗಿ ದೇವರ ಬಗ್ಗೆ ತಿಳ್ಕೊಳ್ಬೇಕೆಂದು ಆಶಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.